ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. MBBS ಡಾಕ್ಟರ್ಗಳು ಅಂತ ಬಿಲ್ಡಿಂಗ್ ಬಾಡಿಗೆ ಪಡೆದಿದ್ರು ಈ ನಕಲಿ ವೈದ್ಯರು. ಎಸ್ ಭಾಸ್ಕರನ್ ಅನ್ನೋರಿಗೆ ಸೇರಿದ ಕಮರ್ಷಿಯಲ್ ಬಿಲ್ಡಿಂಗ್ ಬಾಡಿಗೆಯನ್ನ ಪಡೆದುಕೊಂಡಿದ್ರು. ವೈದ್ಯರಾದ ಡಾಕ್ಟರ್ ಆನಂದ್ ನಾಗೇಶ್ ಕೋಲಿ, ಡಾಕ್ಟರ್ ಸ್ನೇಹಾ ರಂಜನಿ, ಡಾಕ್ಟರ್ ಸ್ವಪ್ನಿಲ್ ಪ್ರಕಾಶ್ ಇವರೆಲ್ಲರೂ ಕಮರ್ಷಿಯಲ್ ಬಿಲ್ಡಿಂಗ್ ಬಾಡಿಗೆಯನ್ನ ಪಡೆದಿದ್ರು. ಬಿಲ್ಡಿಂಗ್ ಮಾಲೀಕ ಭಾಸ್ಕರನ್ ಅವರ ಪತ್ನಿ ಪದ್ಮಾ ಅವರಿಂದಲೂ ಹೂಡಿಕೆ ಆಗಿತ್ತು. ಜೊತೆಗೆ ಭಾಸ್ಕರನ್ ಪುತ್ರಿ ಸೌಮ್ಯಾರನ್ನು ಪಾಲುದಾರರನ್ನಾಗಿಸಿಕೊಂಡಿದ್ರು ಈ ಆರೋಪಿಗಳು. ಪಾಲುದಾರಿಕೆಗಾಗಿ ಲೋನ್ ಪಡೆದು ಆರೋಪಿಗಳಿಗೆ ಕೋಟಿ ಕೊಟ್ಟಿದ್ರು ಭಾಸ್ಕರನ್. ಆದರೆ ಹಣವನ್ನ ಆಸ್ಪತ್ರೆ ಕೆಲಸಗಳಿಗೆ ಬಳಸದೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ. ಜೊತೆಗೆ ಅಗ್ರಿಮೆಂಟ್ನಂತೆ ಬಾಡಿಗೆಯನ್ನು ನೀಡದೆ ಆರೋಪಿಗಳು ವಂಚನೆ ಮಾಡಿದ್ದಾರೆ. ಬಳಿಕ ವಿಚಾರಣೆ ಮಾಡಿದಾಗ ವೈದ್ಯರೇ ನಕಲಿ ಅನ್ನೋದು ಬೆಳಕಿಗೆ ಬಂದಿದೆ. ಬಾಡಿಗೆ ಪಡೆದ ಬಿಲ್ಡಿಂಗ್ನಲ್ಲಿ ಹೆಸರಿಗಷ್ಟೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಬರೋ ರೋಗಿಗಳಿಗೂ ವಂಚನೆ ಆಗ್ತಾ ಇತ್ತು, ಮಾಲೀಕರಿಗೂ ವಂಚನೆ ಆಗಿದೆ. ಅಸಲಿಗೆ 2 ವರ್ಷದ ಹಿಂದೆ ಸಚಿವರು ಶಾಸಕರಿಂದ ಉದ್ಘಾಟನೆ ಆಗಿತ್ತು ಈ ಆಸ್ಪತ್ರೆ. ವೈದ್ಯರ ಬ್ಯಾಕ್ಗ್ರೌಂಡ್ ಅರಿಯದೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರಂತೆ ಸಚಿವರು, ಶಾಸಕರು. ಆಸ್ಪತ್ರೆ ಶುರುವಾದ 2 ವರ್ಷಗಳಲ್ಲಿ ಆಸ್ಪತ್ರೆ ವೈದ್ಯರ ಮುಖವಾಡ ಬಯಲಾಗಿದೆ. ದೂರುದಾರ ಬಿಲ್ಡಿಂಗ್ ಮಾಲೀಕ ಪಾಲುದಾರ ಭಾಸ್ಕರನ್ಗೆ ದೊಡ್ಡ ವಂಚನೆ ಆಗಿರುವುದು. ಬಾಡಿಗೆ 4 ಲಕ್ಷ, ಅಡ್ವಾನ್ಸ್ 20 ಲಕ್ಷ, ಹೂಡಿಕೆ ಹಣ ಸೇರಿ ಕೋಟಿ ವಂಚನೆ ಮಾಡಿದ್ದಾರೆ ಇವರಿಗೆ. ಸದ್ಯ FIR ದಾಖಲಿಸಿ ಆರೋಪಿಗಳಿಗಾಗಿ ಬಾಗಲಗುಂಟೆ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕಟ್ಟ ಕಡೆಯದಾಗಿ ಕಾಡುವಂತ ಪ್ರಶ್ನೆ, ಸಚಿವರು ಹೋಗಿ ಶಾಸಕರುಗಳು ಹೋಗಿ ಆ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡೇ ಗೊತ್ತಿಲ್ಲ ಇವರಿಗೆ, ಸಚಿವರಿಗೆ ಶಾಸಕರಿಗೆ ಬ್ಯಾಕ್ಗ್ರೌಂಡೇ ಗೊತ್ತಿಲ್ಲ ಆಸ್ಪತ್ರೆಯದ್ದು. ಆಸ್ಪತ್ರೆಯ ಮಾಲೀಕರುಗಳು ಯಾರು, ಹಿರಿಯ ವೈದ್ಯ ಯಾರು, ಅವರ ಹಿನ್ನೆಲೆ ಏನು, MBBS ಓದಿದಾರಾ ಇಲ್ವಾ, ಏನು ಕೋರ್ಸ್ ಮಾಡಿದ್ದಾರೆ, ಏನೂ ತಿಳ್ಕೊಳ್ಳದೆ ಹೋಗಿ ನಗ್ನಗ್ತಾ ಟೇಪ್ ಕಟ್ ಮಾಡಿ ಸಿಹಿ ತಿಂದು ಒಂದಿಷ್ಟು ಹೊಗಳೆ ಮಾತನಾಡಿ ಬಂದಿದ್ದಾರೆ ಅಂತ ಅಂದರೆ ಇಷ್ಟು ದೊಡ್ಡ ವಂಚನೆಯನ್ನು ಒಬ್ಬ ಸಚಿವರನ್ನ ಮುಂದೆ ಬಿಟ್ಟೆ ಮಾಡ್ತಾರೆ ಇವರು. ಅಂದರೆ ಸಚಿವರಿಂದ ಟೇಪ್ ಕಟ್ ಮಾಡಿಸೋ ಮುಖೇನ ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ಮಾಡ್ತಾರೆ. ಆದರೆ ಸಚಿವರಿಗೆ ಇದೆಲ್ಲ ಗೊತ್ತೇ ಆಗಲಿಲ್ವಾ ಅಂತ. ಒಂದು ಆಸ್ಪತ್ರೆ ಉದ್ಘಾಟನೆ ಆಗ್ತಾ ಇದೆ ಅಂತ ಅಂದರೆ ಅದ್ರ ಹಿನ್ನೆಲೆ ಎಲ್ಲ ತಿಳ್ಕೋಬೇಕಲ್ವಾ ಸಚಿವರು. ದಿನೇಶ್ ಗುಂಡೂರಾವ್ ಆ ಸಂದರ್ಭದಲ್ಲಿ ಸಚಿವರಾಗಿದ್ದರು. ಸೊ ಈಗಿಲ್ಲ ಬಿಡಿ. ಸೊ ಆ ನಿಟ್ಟಿನಲ್ಲಿ ಅವ್ರು ಹೋಗ್ತಾರೆ ಅಂತ ಅಂದರೆ ಎಲ್ಲ ಹಿನ್ನೆಲೆಯನ್ನು ತಿಳ್ಕೊಂಡೇ ಹೋಗಬೇಕಾಗುತ್ತೆ. ಈಗ ಅವರಿಂದಾನೇ ಓಪನ್ ಆಗಿದೆ ಅನ್ನೋದು ಒಂದು ದೊಡ್ಡ ಫೋಟೋ ಹಾಕ್ಬಿಡ್ತಾರೆ, ಅದನ್ನು ನಂಬ್ತಾರೆ ಜನ. ನೋಡಿ ನಮ್ಮ ಸಚಿವರೇ ಬಂದು ಉದ್ಘಾಟನೆ ಮಾಡಿದ್ದಾರೆ ಅಂತ ಅಂದರೆ ಆಸ್ಪತ್ರೆ ಚೆನ್ನಾಗಿದೆ ಅಂತ ಹೇಳಿ ನಂಬಿಡ್ತಾರೆ. ಈಗ ನೋಡಿದರೆ 2 ವರ್ಷದ ನಂತರ ಈ ಆಸ್ಪತ್ರೆಯ ಕರ್ಮಕಾಂಡ ಬಯಲಾಗಿದೆ. MBBS ಡಾಕ್ಟರ್ಗಳು ಅಂತ ಹೇಳಿ ಇವರು ಆ ಬಿಲ್ಡಿಂಗ್ನ ಬಾಡಿಗೆ ಪಡೆದಿರ್ತಾರೆ. ಎಸ್ ಭಾಸ್ಕರನ್ ಅನ್ನೋರಿಗೆ ಸೇರಿದಂಥ ಕಮರ್ಷಿಯಲ್ ಬಿಲ್ಡಿಂಗ್ ಅದು. ವೈದ್ಯರಾದ ಡಾಕ್ಟರ್ ಆನಂದ್ ನಾಗೇಶ್ ಕೋಲೆ, ಡಾಕ್ಟರ್ ಸ್ನೇಹಾ ರಂಜನಿ, ಡಾಕ್ಟರ್ ಸ್ವಪ್ನಿಲ್ ಪ್ರಕಾಶ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇಷ್ಟು ದೊಡ್ಡ ಒಂದು ಕರ್ಮಕಾಂಡ, ಜೊತೆಗೆ ಬೆಂಗಳೂರಿನಂಥ ಮಹಾನಗರದಲ್ಲಿ ಫೇಕ್ ಆಸ್ಪತ್ರೆ, ಫೇಕ್ ಡಾಕ್ಟರ್ಸ್, ಹೆಂಗೆ ಬಯಲಾಯಿತು ಈ ವಿಚಾರ? ಇಷ್ಟು ವರ್ಷಗಳ ಕಾಲ ಯಾರಿಗೂ ಗೊತ್ತಾಗ್ಲಿಲ್ವಾ? ರಾಮ್, ಇದು ಬೆಂಗಳೂರಿನ ಬಾಗಲಗುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಅಂದ್ರೆ ಕಳೆದ 2 ವರ್ಷಗಳ ಹಿಂದೆ ಓಪನ್ ಆದಂತ ಆಸ್ಪತ್ರೆ. ಅಲ್ಲಿನ ಈ ಒಂದು ಆಸ್ಪತ್ರೆಯನ್ನ ಓಪನ್ ಮಾಡೋದಕ್ಕೆ ಅಂದಿನ ಆರೋಗ್ಯ ಸಚಿವರಾದಂತ ದಿನೇಶ್ ಗುಂಡೂರಾವ್ ಜೊತೆಗೆ ಸ್ಥಳೀಯ ಶಾಸಕರಾದಂತ ಮುನಿರಾಜು ಅವರಿಗೆ ಆಹ್ವಾನವನ್ನು ಸಹ ಕೊಟ್ಟಿರ್ತಾರೆ. ಇಲ್ಲಿ ಜನಸೇವೆ ಜೊತೆಗೆ ಆರೋಗ್ಯ ಸೇವೆಯನ್ನ ಒದಗಿಸ್ತಾ ಇದ್ದಾರೆ. ಅದರಲ್ಲೂ ಕಡಿಮೆ ವೆಚ್ಚದಲ್ಲಿ ಈ ಒಂದು ಸಿಲ್ವರ್ ಶೈನ್ ಆಸ್ಪತ್ರೆಯವರು ಒಂದು ಈ ಸೇವೆಯನ್ನ ಕೊಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅದನ್ನು ಉದ್ಘಾಟನೆ ಮಾಡೋದಿರ್ಬೋದು. ಜೊತೆಗೆ ಉದ್ಘಾಟನಾ ಸಂದರ್ಭದಲ್ಲಿ ಒಂದಷ್ಟು ಹೊಗಳಿಕೆಯ ಮಾತುಗಳನ್ನು ಸಹ ಉದ್ಘಾಟನಾ ಸಮಾರಂಭಕ್ಕೆ ಹೋಗಿದ್ದಂತ ಆರೋಗ್ಯ ಸಚಿವರಾದಂತ ದಿನೇಶ್ ಗುಂಡೂರಾವ್ ಅವರು ಮಾತಾಡ್ತಾರೆ, ಸ್ಥಳೀಯ ಶಾಸಕರಾದಂತ ಮುನಿರಾಜ್ ಅವರು ಸಹ ಮಾತಾಡ್ತಾರೆ. ನಂತರ ದಿನಗಳಲ್ಲಿ ಈ ಒಂದು ಕಟ್ಟಡದ ಮಾಲೀಕರಾದಂತ ಭಾಸ್ಕರ್ ಅವರ ಜೊತೆ ಏನೊಂದು ಬಾಡಿಗೆ ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ, ತಿಂಗಳಿಗೆ ಇಷ್ಟು ಬಾಡಿಗೆಯನ್ನ ಕಟ್ಟಬೇಕು, ಇವೆಲ್ಲವನ್ನ ಸರಿಯಾಗಿ ಪಾಲನೆ ಮಾಡ್ತಾ ಇರೋದಿಲ್ಲ. ಜೊತೆಗೆ ಅವರ ಮೇಲೆ ಸಿವಿಲ್ ಕೋರ್ಟ್ ನಲ್ಲಿ ಕೆಲವೊಂದು ಕೇಸ್ಗಳನ್ನ ಹಾಕುವಂತ
ಕೆಲಸವನ್ನ ಈ FIR ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ A4 ಮತ್ತೆ A1 ಆನಂದ್ ನಾಗೇಶ್ ಕೋಳಿ ಅಂತ ಏನಿದ್ದಾರೆ ಅವರು ಮಾಡ್ತಕ್ಕಂಥದ್ದು. ಇಲ್ಲಿ ಹಾಗೆ ಆನಂದ್ ನಾಗೇಶ್ ಕೋಳಿ ಜೊತೆಗೆ A2 ಆರೋಪಿಯಾದಂತ ಡಾಕ್ಟರ್ ಸ್ನೇಹ ರಂಜಿನಿ ಇವರಿಬ್ಬರು ಹಲವು ವರ್ಷಗಳಿಂದ ಲವ್ ಮಾಡ್ತಾ ಇರ್ತಾರೆ. ಆ ಲವ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಆಸ್ಪತ್ರೆಯನ್ನ ಕಟ್ಕೊಡ್ಬೇಕು ಅಂತಕ್ಕಂಥದ್ದು, ಜೊತೆಗೆ ಅವರಿಬ್ರು ಮದುವೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಇದೇ ಪ್ರಕರಣದ A4 ಆದಂತ ಕಿರಿತಿಮ್ಮಯ್ಯ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವ್ರಿಗೆ ಆಸ್ಪತ್ರೆ ಮಾಡುವ ನಿಟ್ಟಿನಲ್ಲಿ A4 ಆಗಿರ್ತಕ್ಕಂಥ ಕರಿತಿಮ್ಮಯ್ಯ ಉದ್ಯೋಗದಲ್ಲಿ ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾನೆ. ಆ ಒಂದು ಅದನ್ನೇ ಬಂಡವಾಳ ಮಾಡಿಕೊಂಡು ನನ್ನ ಮಗಳಾದಂತ ಅಂದ್ರೆ ಸ್ನೇಹ ರಂಜಿನಿ ಏನಿದ್ದಾರೆ ಈ ಪ್ರಕರಣದ ಎರಡನೇ ಆರೋಪಿ ಏನಿದ್ದಾರೆ ಅವರು ಮತ್ತೆ A1 ಆರೋಪಿಯಾದಂತ ಆನಂದ್ ಕೋಳಿ ಏನಿದ್ದಾರೆ ಅವರು ಲವ್ ಮಾಡ್ತಾ ಇದ್ದಾರೆ, ವೃತ್ತಿಯಲ್ಲಿ ಒಳ್ಳೆ ವೈದ್ಯರಾಗಿದ್ದಾರೆ. ಅವ್ರಿಗೆ ಈ ಒಂದು ಆಸ್ಪತ್ರೆಯನ್ನ ಮಾಡ್ಕೊಂಡ್ರೆ ಯಾವುದೇ ರೀತಿಯಾದಂತ ನಷ್ಟ ಆಗೋದಿಲ್ಲ ಅನ್ನೋ ರೀತಿಯಾಗಿ ಕಟ್ಟಡದ ಮಾಲೀಕರಾದಂತಹ ಭಾಸ್ಕರನ್ನು ನಂಬಿಸಿ ಅವರನ್ನು ಈ ಒಂದು ಆಸ್ಪತ್ರೆಯ ಪಾಲುದಾರರನ್ನಾಗಿ ಮಾಡ್ಕೊಳ್ತಾರೆ. ಅದಕ್ಕೆ ಬೇಕಾದಂತ ರೀತಿಯಾಗಿ ಭಾಸ್ಕರ್ ಅನ್ನೋರಿಗೆ 72 ವರ್ಷ ಆಗಿರುತ್ತೆ, ನಿಮ್ಗೆ ಅಗ್ರಿಮೆಂಟ್ ಅನ್ನ ಮಾಡಿದ್ರೆ ಅದು ಸರಿ ಹೋಗೋದಿಲ್ಲ, ಇಲ್ಲೀಗಲ್ ಆಗಿ ಬರೋದಿಲ್ಲ, ಹಾಗಾಗಿ ನಿಮ್ಮ ಮಗಳನ್ನ ಸೌಮ್ಯರನ್ನ ನಮ್ಮ ಒಂದು ಪಾಲುದಾರಿಕೆಯ ಸದಸ್ಯರಾಗಿ ಮಾಡ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಆಮಿಷೆಯನ್ನ ತೋರಿಸಿ ಆ ಪಾಲುದಾರಿಕೆಗೆ ಬೇಕಾದಂತ ಇನ್ವೆಸ್ಟ್ಮೆಂಟ್ ಅನ್ನ ಸಹ ಹೂಡಿಕೆ ಮಾಡುವಂತ ಒಂದು ಸೂಚನೆಯನ್ನು ಸಹ ಕೊಡ್ತಾರೆ. ಅದೇ ರೀತಿಯಾಗಿ ಆತ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ 1.25 ಕೋಟಿ ಹಣವನ್ನ ಲೋನ್ ಪಡೆದುಕೊಂಡು ಈ ಒಂದು ಸಿಲ್ವರ್ ಶೈನ್ ಹಾಸ್ಪಿಟಲ್ ಏನಿದೆ ಆ ಒಂದು ಆಸ್ಪತ್ರೆಗೆ ಇನ್ವೆಸ್ಟ್ಮೆಂಟ್ ಮಾಡುವಂತ ಕೆಲಸವನ್ನ ಸಹ ಮಾಡ್ತಾರೆ. ಇವರಿಗೆ ಯಾವಾಗ ಇವರು ವೈದ್ಯರಲ್ಲ ಅನ್ನೋದು ಅನುಮಾನ ಬರುತ್ತೆ, ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂದ್ರೆ ಅದರಲ್ಲಿ ಅದಕ್ಕೆ ಬೇಕಾದಂತಹ ಸಲಕರಣೆಗಳಿರ್ಬೇಕು, ICU ಇರಬೇಕು, ಬೇರೆ ಬೇರೆ ವೈದ್ಯಕೀಯ ಸಲಕರಣೆಗಳಿರ್ಬೇಕು, ಅದ್ಯಾವುದನ್ನು ಸಹ ಇವರು ಪರ್ಚೇಸ್ ಮಾಡೋದಿರೋದಿಲ್ಲ. ಕೊಟ್ಟಂತ ಹಣವನ್ನ ಸ್ವಂತಕ್ಕೆ ಬಳಕೆ ಮಾಡ್ಕೊಂಡಿರ್ತಾರೆ, ಜೊತೆಗೆ ಸರಿಯಾಗಿ ಬಾಡಿಗೆಯನ್ನು ಸಹ ಕಟ್ತಾ ಇರೋದಿಲ್ಲ. ಜೊತೆಗೆ ಆಸ್ಪತ್ರೆಗೆ ಬರ್ತಕ್ಕಂತ ಕೆಲವೊಂದಷ್ಟು ರೋಗಿಗಳು ಸಹ ಕಂಪ್ಲೇಂಟ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರು ಡಾಕ್ಟರ್ ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಂಡಾಗ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ, ನೇರವಾಗಿ ಬರ್ಬೇಕು, ಬಂದು ಭೇಟಿ ಮಾಡ್ಬೇಕು ಅಂತಕ್ಕಂಥದ್ದು. ನಂತರ ಇವರನ್ನ ಪರಿಶೀಲನೆ ಮಾಡಿದಾಗ ಯಾರು ಸಹ MBBS ಡಾಕ್ಟರ್ಗಳಾಗಿದ್ರೆ ಎಲ್ಲರೂ ಸಹ BMS ಡಾಕ್ಟರ್ಗಳಾಗಿದ್ರೆ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ಸ್ ಅಂತ ಏನ್ ಕರಿತೀವಿ ಅದನ್ನ ಯಾರು ಸಹ ಇವರು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನ ಕೊಡೋಗಿಲ್ಲ, ಅದಕ್ಕೆ ಚಿಕಿತ್ಸೆನೂ ಸಹ ಕೊಡೋಗಿಲ್ಲ. ಇವರು ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ಅನ್ನ ಸಹ ಕೊಡ್ಬೇಕು. ಅದಕ್ಕೂ ಮೇಲಾಗಿ A2 ಆರೋಪಿಯಾದಂತ ಏನು ಸ್ನೇಹ ರಂಜಿನಿ ಅವರು ಇದ್ದಾರೆ ಅವರು ಮಾತ್ರ ಬೆಂಗಳೂರಿನಲ್ಲಿದ್ದಾರೆ. ಇನ್ನು ಉಳಿದಂತವರೆಲ್ಲರೂ ಸಹ ಹೊರ ರಾಜ್ಯಗಳಿಂದ ಬಂದಂತವರು. ಇವರು ಸ್ವಪ್ನಿಕ್ ಪ್ರಕಾಶ್ ಜಗತ್ ಅಂತ ಏನಿದ್ದಾರೆ ಅವರು ಸಹ ಹೊರ ರಾಜ್ಯದಿಂದ ಬಂದಿರ್ತಕ್ಕಂಥದ್ದು. ಇವ್ರು ಯಾರು ಸಹ MBBS ಓದಿಲ್ಲ, ಜೊತೆಗೆ BMS ಅನ್ನು ಸಹ ಕಂಪ್ಲೀಟ್ ಆಗಿ ಮಾಡಿಲ್ಲ. ಅದಕ್ಕೆ ಪೂರಕವಾಗಿ ಮೆಡಿಕಲ್ ಕೌನ್ಸಿಲ್ ಇಂದ ಕೊಟ್ಟಿರ್ತಕ್ಕಂಥ ಕೆಲವೊಂದಷ್ಟು ದಾಖಲೆಗಳು ಇವರು ನಕಲಿ ವೈದ್ಯರು ಅನ್ನೋದಕ್ಕೆ ಪೂರಕವಾದಂತ ದಾಖಲೆಗಳನ್ನ ಸಹ ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ ಮೊದಲಿಗೆ ಇವರ ಈ ಒಂದು ದಂಧೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ದೂರು ಕೊಡೋದಕ್ಕೆ ಹೋದಾಗ ಸ್ಥಳೀಯ ಪೊಲೀಸರು ಸಹ ಈ ಆರೋಪಿಗಳ ವಿರುದ್ಧ ದೂರನ್ನ ದಾಖಲು ಮಾಡ್ಕೊಳ್ಳೋದಲ್ಲ. ಯಾಕಂತಂದ್ರೆ ಇದರಲ್ಲಿ A4 ಆಗಿರ್ತಕ್ಕಂಥ ಕರಿತಿಮ್ಮಯ್ಯ ಅಂತ ಏನಿದ್ದಾರೆ ಆತ ಏನು ವೃತ್ತಿಯಲ್ಲಿ ಸರ್ಕಾರಿ ಉದ್ಯೋಗಿ ಆಗಿದ್ದಾನೆ, ಯಾರನ್ನ ಯಾವ ರೀತಿಯಾಗಿ ಡೀಲ್ ಮಾಡ್ಬೇಕು ಅನ್ನೋದು ಸಹ ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿ ಮಗಳಿಗೆ ಒಂದು ಒಳ್ಳೆ ಭವಿಷ್ಯವನ್ನ ರೂಪಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ತನ್ನ ಹೆಂಡತಿ ನಳಿನಿ ಮತ್ತೆ ಕರಿತಿಮ್ಮಯ್ಯ ಇಬ್ಬರು ಸೇರಿ ಇಲ್ಲಿ ಕಟ್ಟಡದ ಮಾಲೀಕರಂತ ಭಾಸ್ಕರ್ ಅನ್ನೋರಿಗೆ ಇಲ್ಲದೆ ಇರ್ತಕ್ಕಂಥ ಸುಳ್ಳುಗಳನ್ನ ಹೇಳಿ ಆ ಕಟ್ಟಡವನ್ನ ಬಾಡಿಗೆಗೆ ತೆಗೆದುಕೊಂಡ್ರು, ಅದನ್ನ ಅಲ್ಲಿ ದೊಡ್ಡದಾಗಿ ಆಸ್ಪತ್ರೆ ಸಹ ಮಾಡಿದ್ರು. ಆದ್ರೆ ಆಸ್ಪತ್ರೆ ಅಂತ ಹೆಸರಿಗೆ ಮಾತ್ರ ಇತ್ತು, ಅಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಂತವ್ರು ಇರ್ಬೋದು, ಬೇರೆ ಬೇರೆ ನರ್ಸಿಂಗ್ ಮಾಡ್ತಾ ಇದ್ದವ್ರು ಇರ್ಬೋದು, ಅವರೆಲ್ಲರೂ ಸಹ ಸಂಬಂಧಪಟ್ಟಂತ ಯಾವುದೇ ವಿದ್ಯಾಭ್ಯಾಸವನ್ನ ಮಾಡಿಲ್ಲ ಅಂತಕ್ಕಂಥದ್ದು ಸಾಬೀತಾಗುತ್ತೆ. ಕೂಡಲೇ ಪೊಲೀಸರಿಗೆ ದೂರು ಕೊಟ್ಟಾಗ ಪೊಲೀಸರು ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳೋದಿಲ್ಲ. ಆ ಒಂದು ಕ್ರಮ ಕೈಗೊಳ್ಳದಂತ ಹಿನ್ನೆಲೆಯಲ್ಲಿ ಭಾಸ್ಕರ್ನವರು ಕೋರ್ಟ್ ಮೆಟ್ಲೇರಿ ಅಲ್ಲಿ PCR ಮುಖಾಂತರ ಈಗ FIR ಅನ್ನ ಸಹ ಮಾಡಿದ್ದಾರೆ. FIR ಅಲ್ಲಿ ನನಗೆ ಯಾವ ರೀತಿಯಾಗಿ ಈ ಒಂದು ಗ್ಯಾಂಗ್ ಕರಿತಿಮ್ಮಯ್ಯ ಇರ್ಬೋದು ಅವರ ಗ್ಯಾಂಗ್ ಯಾವ ರೀತಿಯಾಗಿ ವಂಚನೆಯನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಸಹ ಕೈಗೊಂಡಿದ್ದಾರೆ. ಯಾವಾಗ FIR ಆಯ್ತು